ಇವ ಇಷ್ಟೊತ್ತು ಮಾತಾಡಬೇಕು ಅಂತ ಎಲ್ರೂ ಕರೆದಿದ್ಯಾ? ಏನು ವಿಷಯ? ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕಿತ್ತು. ಮನೆಯವರೆಲ್ಲ ಇದ್ರೆ ಬೆಟರ್ ಅನ್ನಿಸ್ತು. ಸೊ ಇಷ್ಟೊತ್ತಿನಲ್ಲಿ ಇಂಪಾರ್ಟೆಂಟ್ ವಿಷಯನಾ? ಏನದು? ಯುಕ್ತ ಮದುವೆ ನಾವು ಅಂದ್ಕೊಂಡಾಗ ಆಗಲಿಲ್ಲ. ಸಿಚುಯೇಷನ್ ಆಗಿತ್ತು, ನಾವೇನೂ ಮಾಡೋಕ್ಕಾಗಲಿಲ್ಲ. ಆದರೆ ಈಗ ಯುಕ್ತ ಅವ್ರ ಅತ್ತೆ ಮನೆ ಸೇರಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕಾಗಿದೆ. ಏನು ಕೆಲಸ ಅದು? ನಮ್ಮ ಯಶ್ ಮದುವೆ. ಅದಕ್ಕೇನು ಅವಸರ? ಈಗ ಸುಮಾರು ಪ್ರಾಬ್ಲಮ್ಸ್ಗಳಿದೆ. ಮೊದಲು ಅದನ್ನು ಸರಿ ಮಾಡ್ಕೊಳ್ಳೋಣ, ಆಮೇಲೆ ಯೋಚನೆ ಮಾಡೋಣ ಬಿಡು. ಈ ಪ್ರಾಬ್ಲಮ್ಗಳೆಲ್ಲ ಮುಗಿಯೋಕ್ಕೋಸ್ಕರನೇ ನಾವು ಈ ಕೆಲಸ ಮಾಡಬೇಕಾಗಿದೆ. ಅಂದರೆ ಯುಕ್ತ ಅವ್ರ ಅತ್ತೆ ಮನೆಯಲ್ಲಿ ಕೊಳ್ಳೋ ಸಂಪ್ರದಾಯ. ಈಗ ಹೇಗೆ ನಮ್ಮ ಮನೆಯಿಂದ ಒಂದು ಹೆಣ್ಣನ್ನು ಕೊಟ್ಟಿದ್ದೀವೋ ಹಾಗೆ ಅವ್ರ ಮನೆಯಿಂದನೂ ಒಂದು ಹೆಣ್ಣನ್ನು ನಮ್ಮ ಮನೆಗೆ ತರಬೇಕಾಗಿದೆ. ಅದಕ್ಕೆ ಅವನು ಒಪ್ಪಿದ್ದಾನೆ, ರೈಟ್ ಯಶ್? ಐಶ್ವರ್ಯ, ಅತ್ತೆಗೆ ಆದಷ್ಟು ಬೇಗ ಈ ವಿಚಾರನ ಅಪ್ಡೇಟ್ ಮಾಡಿ ಬರಕ್ಕೆ ಹೇಳು. ಅರೇಂಜ್ಮೆಂಟ್ಸ್ ಎಲ್ಲ ಏನಿದೆ ನೋಡ್ಕೊ, ಆ್ಯಂಡ್ ಫಾರ್ಮಾಲಿಟೀಸ್ ಎಲ್ಲ ಏನಿದೆ ನೀನೇ ನೋಡ್ಕೊ. ಯುಕ್ತ ಮದುವೆ ಅಂತೂ ನಾವು ಅಂದ್ಕೊಂಡಾಗ ಆಗಲಿಲ್ಲ, ಆದರೆ ಯಶ್ ಮದುವೆ ಆ ಥರ ಆಗಬಾರ್ದು. ದಯವಿಟ್ಟು ಈ ವಿಚಾರದಲ್ಲಿ ಯಾರ್ದು ಏನೇ ಒಪಿನಿಯನ್ ಇದ್ರು ನನ್ನ ಹತ್ರ ಶೇರ್ ಮಾಡಿ. ಈಗ ಯಶ್ ಒಪ್ಕೊಂಡಿದ್ದಾನೆ ಅಂದಮೇಲೆ ನಮ್ಗೆ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಅವನ ಲೈಫು, ಅವ್ನು ಖುಷಿಯಾಗಿರ್ತಾನೆ ಅಂದರೆ ನಮ್ಮೆಲ್ರಿಗೂ ಖುಷಿನೇ. ಏನಪ್ಪ ಹೀರೋ? ಹಾಂ, ನೋಡು ಆಗಲೇ ಮುಖದಲ್ಲಿ ಮದುಮಗನ ಕಳೆ ಬಂದ್ಬಿಡ್ತು. ಸರ್, ಇಫ್ ಯು ಡೋಂಟ್ ಮೈಂಡ್, ನಂದೊಂದು ಸ್ಮಾಲ್ ಸಜೆಷನ್. ಯಾ ಶೋರ್. ಶುಭಾ ಅವ್ರ ಅಕ್ಕನ ಮದುವೆ ಕೂಡ ನಮ್ಮ ಮೇಡ್ ಇನ್ ಹೆವೆನಲ್ಲೇ ನಡೀತಾ ಇದೆ. ಮೋರ್ ಓವರ್ ಈಗ ಅವರು ನಿಮ್ಮ ರಿಲೇಟಿವ್. ನಾವ್ಯಾಕೆ ಎಸ್ ಸರ್ ಮತ್ತೆ ಶ್ರುತಿಯವ್ರ ಮದುವೆನ ಒಂದೇ ಮಂಟಪದಲ್ಲಿ ಮಾಡಬಾರ್ದು? ತುಂಬ ಗ್ರ್ಯಾಂಡಾಗಿ ಕೂಡ ಮಾಡ್ಬೋದು. ಒಂದು ಮನೆ ಅಕ್ಕ ತಂಗಿರನ್ನ ಒಂದೇ ಮಂಟಪದಲ್ಲಿ ಮಾಡ್ಬೋದು ಮದುವೆ. ಗುಡ್ ಐಡಿಯಾ. ಯಾ ಬೆಟರ್. ಆ ಅರೇಂಜ್ಮೆಂಟ್ಸು ಏನೇನು ಮಾಡಬೇಕು ಎಲ್ಲ ನೀನು ಹ್ಯಾಂಡ್ಲ್ ಮಾಡು. ನಂದು ಶ್ರುತಿದು ಒಂದೇ ಮಂಟಪದಲ್ಲಿ ನಮ್ಮಿಬ್ರು ಮದುವೆ ಆಗುತ್ತೆ ಅಂದ್ಕೊಂಡಿದ್ದೆ. ಆದರೆ ವಿಧಿಯಾಟ. ಒಂದೇ ಮಂಟಪದಲ್ಲಿ ಮದುವೆ ಆಗ್ತಿದ್ರು ನಾವು ನಮ್ಮವ್ರ ಜೊತೆ ಸೇರ್ತಿಲ್ಲ. ನಮ್ಮ ಕನಸು ನಮ್ಮ ಮನಸ್ಸುಗಳನ್ನ ಒಂದು ಮಾಡ್ತಿಲ್ಲ.